ಇನ್ನು ಚೀಟಿ ಹಣದ ಜೊತೆ ಪರಾರಿ. ಈ ಚೀಟಿ ಹಾಕಿ ಮೋಸ ಹೋದವರ ಸಂಖ್ಯೆ ಇವತ್ತಿಗೂ ಕಡಿಮೆ ಆಗ್ತಾ ಇಲ್ಲ. ಯಾರ ಕಣ್ಣಿಗೂ ಬೀಳದೆ ಹಣ ಎತ್ಕೊಂಡು ಕೋಟಿ ಕೋಟಿ ಹಣ ದೋಚ್ಕೊಂಡು ಚೀಟ್ ಮಾಡಿ ಫ್ಯಾಮಿಲಿ ಜೂಟ್ ಅಂದಿದ್ದಾರೆ. ಕೋಟಿ ಕೋಟಿ ಹಣ ದೋಚ್ಕೊಂಡು ಚೀಟ್ ಫ್ಯಾಮಿಲಿ ಜೂಟ್. ಒಂದ್ ತಿಂಗಳಾದ್ರೂ ಪೊಲೀಸರ ಕೈಗೆ ಸಿಕ್ಕಿಲ್ಲ. ಪೊಲೀಸರಿಗೆ ಪ್ರಕರಣ ತಲೆನೋವಾಗಿದೆ. 3 ಟೀಮ್ಗಳ ಮೂಲಕ ಪ್ರತಿದಿನ ಈ ವಂಚಕ ಫ್ಯಾಮಿಲಿಗಾಗಿ ಶೋಧ ನಡೀತಾ ಇದೆ. ಬೆಂಗಳೂರಿನ ಪುಟ್ಟೇನಹಳ್ಳಿ ಪೊಲೀಸರಿಗೆ ಈ ಫ್ಯಾಮಿಲಿ ದೊಡ್ಡ ಚಾಲೆಂಜ್ ಆಗೋಗಿದೆ. 40 ಕೋಟಿ ರೂಪಾಯಿ ಚೀಟಿ ಹಣದ ಜೊತೆ ಇಡೀ ಕುಟುಂಬನೇ ಎಸ್ಕೇಪ್ ಆಗೋಗಿದೆ. 40 ಕೋಟಿ. ಇನ್ನು ಬೇಸತ್ತ ಜನರಿಂದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮೊರೆ ಹೋಗಲಾಗಿದೆ. ಮೋಸ ಹೋದವರು ಬೆಂಗಳೂರು ನಗರ ಆಯುಕ್ತರಿಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಒಂದು ತಿಳ್ಕೊಳ್ಳಿ ನೋಡಿ, ಇದೇ ಫ್ಯಾಮಿಲಿ, ಈ ಏನ್ ಫ್ಯಾಮಿಲಿ ನೋಡ್ತಾ ಇದ್ದೀರಿ, ಇದೇ ಫ್ಯಾಮಿಲಿ ಚೀಟಿ ಹೆಸರಲ್ಲಿ ಮೋಸ ಮಾಡಿ 40 ಕೋಟಿ ಹಣವನ್ನ ಎತ್ಕೊಂಡು ಹೋಗಿರೋದು. ಜರಗನಹಳ್ಳಿಯಲ್ಲಿ 30 ವರ್ಷದಿಂದ ಈ ಕುಟುಂಬ ಚೀಟಿ ನಡೆಸ್ತಾ ಇತ್ತು. 600ಕ್ಕೂ ಹೆಚ್ಚು ಜನ ಚೀಟಿ ಹಣ ಕಟ್ಟಿಸ್ಕೊಂಡಿದ್ರು. ಸುಧಾ ಕುಟುಂಬದ ಬಳಿ 5 ಲಕ್ಷ 10 ಲಕ್ಷ ಚೀಟಿ ಜನ ಹಾಕಿದ್ರು. 1 ವರ್ಷದಿಂದ ಚೀಟಿ ಹಣ ಕೊಡದೆ ಸುಧಾ ಮತ್ತು ಆಕೆಯ ಗಂಡ ವಂಚನೆ ಮಾಡ್ತಾನೆ ಇದ್ರು, ಸತಾಯಿಸ್ತಾನೆ ಇದ್ರು. ಜೂನ್ 3ರಂದು ಮಧ್ಯರಾತ್ರಿ ಇದ್ದಕ್ಕಿದ್ದಂತೆ ಮನೆ ಬಿಟ್ಟಿದೆ ಈ ಕುಟುಂಬ. RCB ಮ್ಯಾಚ್ ಗೆದ್ದ ಕೆಲವೇ ಕ್ಷಣಗಳಲ್ಲಿ ಮನೆ ಬಿಟ್ಟು ಹೊರಟಿದೆ ಈ ಫ್ಯಾಮಿಲಿ. ಸುಧಾ, ಆಕೆಯ ಪತಿ ಸಿದ್ದಾಚಾರಿ, 2 ಮಕ್ಕಳು ಇಡೀ ಏರಿಯಾದಿಂದಾನೇ ಜೂಟ್ ಅಂದಿದ್ದಾರೆ. ಅದೇ ದಿನ ಬ್ಯಾಂಕ್ನಲ್ಲಿದ್ದ ಚಿನ್ನ ಬಿಡಿಸ್ಕೊಂಡಿತ್ತು ಈ ಕುಟುಂಬ. ಮನೆಯಲ್ಲೇ ಮೊಬೈಲ್ ಅನ್ನ ಬಿಟ್ಟು ಬೇರೆ ವಸ್ತುಗಳನ್ನ ಸಾಗಿಸಿದ್ರು. ಮರುದಿನ ಸುಧಾ ಕುಟುಂಬಸ್ಥರಿಂದಲೂ ಕೂಡ ನಾಪತ್ತೆಯ ದೂರನ್ನ ದಾಖಲಿಸಲಾಗಿದೆ. ಇದು ಬಂದು ನಾವು 5 ಲಕ್ಷದ 3 ಹಾಕಿದೀವಿ. 1 ಕಂಪ್ಲೀಟ್ ಆಗಿದೆ, 2 ಆಗಿಲ್ಲ. ಅದು 9 ಕಟ್ಟಿದೀವಿ. ಬಟ್ ನಮ್ಮದೊಂದೇ ಅಲ್ಲ, ಎಲ್ಲರದು ಇದೇ ತರ 5, 10ವರೆಗೂ ಹಾಕಿದ್ದಾರೆ. ಬಟ್ ಸರಾಸರಿ 50 ಕೋಟಿವರೆಗೂ ನಮ್ಮ ಒಂದು ಜರ್ನಹಳ್ಳಿ ಜನದ್ದು ಆಗಿರೋದು, ತೊಂದರೆ ಆಗಿರೋದು. ಅದರಿಂದ ಏನಂದ್ರೆ ನಾವು ಎಲ್ಲ ಕಡೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು 1 ತಿಂಗಳಾಯಿತು. ಆದ್ರೂ ಅವ್ರು ಏನು ಕ್ರಮ ತಗೊಂಡಿಲ್ಲ. ಪುಟ್ಟೇನಹಳ್ಳಿ ಪೊಲೀಸ್ ಸ್ಟೇಷನ್ದವರು ಮತ್ತೆ ಸತೀಶ್ ರೆಡ್ಡಿ ಸರ್ ಹತ್ರ ಹೋದ್ವಿ. ಅವ್ರು ಕಮಿಷನರ್ಗೆ DC ಫೋನ್ ಮಾಡಿ ಮಾತಾಡಕ್ಕೆ ಹೇಳಿದ್ರು, ಮಾತಾಡಿದ್ವಿ. ಅವ್ರು ಬಂದು ಕಮಿಷನರ್ ಸಾಹೇಬರಿಗೆ ಲೆಟರ್ ಕೂಡ ಹೇಳಿದ್ರು, ಯಾರು DC ಅವರು. ಹೇಳಿದ್ಮೇಲೆ ನಾವು ಒಂದು ಬೊಮ್ಮನಹಳ್ಳಿ ಹೋಗಿ ಈ ದಿನ ಬೆಳಿಗ್ಗೆ ಹೋಗಿ ಸತೀಶ್ ರೆಡ್ಡಿ ಸರ್ ಹತ್ರ ಹೋಗಿ ಈ ಲೆಟರ್ ತಗೊಂಡ್ ಬಂದಿದೀವಿ. ಇದು ನಾಳೆನೆ ಕೊಡ್ಲಿಕ್ಕೆ ಹೇಳಿದ್ದಾರೆ ಸತೀಶ್ ರೆಡ್ಡಿ ಸರ್ ಅವರು. ಅದರಿಂದ ಈ ಲೆಟರ್ ತಗೊಂಡ್ ಬಂದಿದ್ದು ಇದರಲ್ಲಿ ಎಲ್ಲ ಮಾಹಿತಿ ಇದೆ. ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಕಟ್ಟಿದ್ದಾರೆ ಅನ್ನೋ ಮಾಹಿತಿ ಎಲ್ಲ ಇದರಲ್ಲಿ ಕಂಪ್ಲೀಟ್ ಬರ್ದಿದ್ದಾರೆ ಅವರು. ನಾಳೆ ಹೋಗಿ 3 ಗಂಟೆ ಕೊಡ್ಲಿಕ್ಕೆ ಹೇಳಿದ್ದಾರೆ. ಹೋಗಿ ಕೊಡೋಣ ಅಂತ ಅನ್ಕೊಂಡಿದ್ವಿ. ಬಟ್ ಎಲ್ಲಾ ಜನಗಳು ಹಾಕಿರೋರು ಯಾರೋ ಶ್ರೀಮಂತರ ಅಲ್ಲ, ಎಲ್ಲ ಬಡವರು. ಬಟ್ ನಾವು ಕೂಡ ಒಂದು 5 ಲಕ್ಷದ 2, 1.5 ಲಕ್ಷದ 2 ಹಾಕಿದ್ದೇವೆ. ಚೀಟಿ ಆಲ್ರೆಡಿ ಫೆಬ್ರವರಿಗೆ ಎಂಡ್ ಆಗಿದೆ. ಆದರೂ ನಮಗೆ ಅವರು ಕೊಡ್ತೇನೆ ಅಂತ ಹೇಳ್ಬಿಟ್ಟು ಹಂಗೆ ಯಾಮಾರಿಸ್ತಾನೆ ಬಂದರು. ಏಪ್ರಿಲ್ 19ಕ್ಕೆ ಮಗಳ ಮದುವೆ ಇತ್ತು. ಆ ಮಗಳ ಮದುವೆ ಕ್ಯಾಟ್ರಿಂಗ್ನವ್ರಿಗೆ, ಡೆಕೋರೇಷನ್ ಅವ್ರಿಗೆಲ್ಲ ಕೊಡೋದಿತ್ತು. ಫುಲ್ಲು ಕೊಡ್ತೇನೆ ಅಂತ ಕೊನೆಗೂ ಕೈ ಕೊಟ್ಬಿಟ್ರು. ಇವಾಗ ಏನಾಗಿತ್ತು, ಎಲ್ಲ ಮಿಡ್ಲ್ ಕ್ಲಾಸ್ ಪೀಪಲ್ಸ್. ಆಮೇಲೆ ಗೊತ್ತಾಯ್ತು ನಮಗೆ, ನಾನು ಒಬ್ಬನೇ ಅಲ್ಲ, ನಂತರ 600ರಿಂದ 700 ಜನ ಮೋಸ ಹೋಗಿದ್ದಾರೆ ಅಂತ.